ಪರಮೇಶ್ವರ ಐಹೊಳೆಯಲ್ಲಿರುವ ಹುಚ್ಚಪ್ಪಯ್ಯನ ಮಠದ ಗಂಗೆ ಯಮುನೆಯರ ಪ್ರತಿಮೆಗಳಿಂದ ಶುರು ಮಾಡೋಣ ಬನ್ನಿ. ನಮ್ಮ ಮುಂದ್ಗಡೆ ನೇರವಾಗಿ ಕಾಣ್ತಾ ಇದೆಯಲ್ಲ ಅದು ಗುಡಿ, ಹಿಂದ್ಗಡೆದು ಅಚ್ಚಪ್ಪಯ್ಯನ ಮಠ. ಅದು ಇದೇ ನೋಡ್ತಾ ಇದ್ರಲ್ಲ ವಿಗ್ರಹಗಳಿವು ಹೊಡೆದಾಕಿದ್ದಾರೆ. ಅಂದ್ರೆ ಬ್ರಿಟಿಷರು ಅಷ್ಟೊಂದು ನಮಗೆ ನೀಟಾಗಿ ಕಾಣ್ತಾ ಇಲ್ಲ. ಇದು ದೇವಸ್ಥಾನ, ಹಿಂದ್ಗಡೆ ಹುಚ್ಚಪ್ಪಯ್ಯ ಮಂಟಪ ಐತೆ ಆ ಕಡೆ ಸೈಡು. ಇದು ಒಳಗಡೆ ನಮ್ಗೆ ಗುಡಿ ಒಳಗಡೆ ಬಂದರೆ ಗರ್ಭ ಗುಡಿ ಒಳಗಡೆ ಶಿವಲಿಂಗವೈತೆ. ಮುಂದ್ಗಡೆ ಇಲ್ಲಿ ನಂದೀಶ್ವರನು ನೆಲೆದಿದ್ದಾನೆ. ನೋಡಿ ಯಾವ ಥರ ಇದೆ, ಒಳಗಡೆ ಕತ್ತಲು ಆವರಿಸಿದೆ. ಅಲ್ಲ ನಮ್ಮ ಸೈಡ್ ಇದ್ದರೆ ಇದು ಎಂಥದ್ದು ದೊಡ್ಡದು ಕೆರೆ ಎಲ್ಲ ಸುಮ್ಮನೆ ಬಿಟ್ಟಾರೆ. ಈ ಕಡೆ ಖಾಲಿ ಪ್ಲಾಟ್ ಅಲ್ಲಿ, ಅಂದರೆ ಖಾಲಿ ಜಾಗ ಅದ ಎಲ್ಲ. ಇದು ಗಿಡಗಳನ್ನ ಸುಮ್ಮನೆ ಬೆಳೆದು ಬಿಟ್ಟಾವ. ಇವೆಲ್ಲ ಸಾಫ್ ಮಾಡಿ ನಮ್ಮ ರೈತರಿಗೆ ಕೊಟ್ಟರೆ ಅವರನ್ನಾದರೂ ಉಳುಮೆ ಮಾಡ್ತಾರಲ್ಲ, ಯಾವುದೊಂದು ಬೀಜ ನೆಟ್ಕೊಟ್ಟೆ. ಇನ್ನು ಯಾವ ಕಡೆ ಹೋಗ್ತೀನೋ ನನಗಂತೂ ಗೊತ್ತಾನೆ ಆಗ್ತಾ ಇಲ್ಲ. ಮೊದಲನೇದಾಗಿ ಕನ್ಸಿಸ್ಟೆಂಟಿ ಮೇಂಟೈನ್ ಮಾಡ್ತಾ ಇಲ್ಲ ನನಗೆ ಅನಿಸ್ತಾ ಇದೆ. ನೀವೇ ಹೇಳ್ರಿ, ಕಾಮೆಂಟ್ ಮಾಡಿ. ಇಲ್ಲಿ ಜಾತ್ರೆ ನಡೀತದೇನು? ಪರಮೇಶ್ವರ, ಇದು ಶ್ರೀ ಮಾತೆ ಮಂಗಳಾದೇವಿಯ ದೇವಸ್ಥಾನವಿದು. ಶ್ರೀ ಮಾತೆ ಮಂಗಳಾದೇವಿಯ ಗುಡಿಯು ಐಹೊಳೆ ಮತ್ತು ಪಟ್ಟದಕಲ್ಲಿನ ನಡುವೆ ಬರುತ್ತೆ ನೋಡ್ರಿ, ಗೊತ್ತಾಯ್ತಾ? ಈ ದೇವಸ್ಥಾನದ ಪೂರ್ತಿ ಹೆಸರು ಶ್ರೀ ಮಂಗಳ ಗುಡ್ಡದ ಮಂಗಳಾದೇವಿ ಎಂದು, ಅರ್ಥ ಆಯ್ತಾ? ಇವರೇ ನೋಡಿ ಅರ್ಚಕರು, ದೇವಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಮಂಗಳ ದೇವರು ಎಂಬ ದೇವರಿದ್ದಾರ. ಇಲ್ಲಿ ಅಮಾವಾಸ್ಯ ದಿವಸ ಕಾಯಿ ಕರ್ಪೂರಗಳು ಕೊಡ್ತಾರ. ಮಂಗಳ ಭವನ ಅದು. ಸ್ನೇಹಿತರೆ, ನಾನು ಒಳಗಡೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಬಂದಿದ್ದೇನೆ. ಇದೇ ನೋಡಿ ಮಂಗಳಾದೇವಿಯ ಗುಡಿ. ಈಗ ನಾವು ಪ್ರಸಾದವನ್ನು ತಗೊಳ್ಳೋಣ. ಪ್ರಸಾದವನ್ನು ಸ್ವೀಕಾರ ಮಾಡಿ ನೇರವಾಗಿ ಪಟ್ಟದಕಲ್ಲು ಕಡೆ ಬಂದೆ. ನಾವೇನು ಇಲ್ಲಿ ಇದ್ದೀವಲ್ಲ, ಶ್ರೀ ಮಲ್ಲಿಕಾರ್ಜುನ ಗುಡಿ ಹಿಂದ್ಗಡೆ ಇದ್ದೀವಿ. ಇದು ಮಲ್ಲಿಕಾರ್ಜುನ ಗುಡಿ ದೇವಸ್ಥಾನ. ಇದು ಒಳಗಡೆ ಲಿಂಗ ಐತೆ, ಶಿವನ ಲಿಂಗ ಅದ. ಪಟ್ಟದಕಲ್ಲು ಎಂದರೆ ಇಡೀ ವಿಶ್ವದಲ್ಲೇ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದೆ ಈ ನಮ್ಮ ಪಟ್ಟದಕಲ್ಲು. ಇದು ಸುರ ರಾಕ್ಷಸರು ಮತ್ತು ದೇವತೆಗಳಿಗೆ ಯುದ್ಧ ನಡೀತದಲ್ಲ, ಅಮೃತ ಬಿಂದಿ ಸಲುವಾಗಿ, ಬಿಂದಿಗೆ ಇರ್ತದ ಅಮೃತ ಗಡಿಗೆ, ಆ ಗಡಿಗೆ ಸಲುವಾಗಿ ಅದು ಯುದ್ಧದ ಸನ್ನಿವೇಶವನ್ನು ಯಾವ ರೀತಿ ತೋರಿಸಿದ್ದಾರೆ ನೋಡಿ. ಇದೇನು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ಸಂಗಮೇಶ್ವರ ದೇವಾಲಯ. ಇದು ಮಲಪ್ರಭಾ ನದಿಯು ಇಲ್ಲಿ ಹರಿಯುತ್ತದೆ. ನದಿಯ ದಡೆಯ ಮೇಲ್ಗಡೆ ಗುಡಿ ಗೋಪುರಗಳು ಇವೆ, ಸ್ಮಾರಕಗಳು ಇವೆ, ವಿಗ್ರಹಗಳು ಇವೆ, ಸೂಕ್ಷ್ಮವಾಗಿ ಕೆತ್ತಿದಂತಹ ಸುಂದರವಾದ ಶಿಲ್ಪಿಗಳು ಇವೆ. ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಹೇಗೋ ಇಲ್ಲಿ ಕೂಡ ಶ್ರೀ ವಿರೂಪಾಕ್ಷೇಶ್ವರ ದೇವಾಲಯವೂ ಇದೆ. ಪರಮೇಶ್ವರ, ಈ ನಮ್ಮ ಪಟ್ಟದಕಲ್ಲಿನಲ್ಲಿ ಗುಡಿ ಗೋಪುರಗಳ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಕಾಡಸಿದ್ದೇಶ್ವರ ದೇವಾಲಯವಿದೆ. ಸದ್ಯಕ್ಕೆ ನನ್ನ ಮುಂದ್ಗಡೆ ಇದೆಯಲ್ಲ ಗುಡಿ, ಇದು ಮಲ್ಲಿಕಾರ್ಜುನ ದೇವಾಲಯ. ಈ ಕಡೆದು ಶ್ರೀ ವಿರೂಪಾಕ್ಷೇಶ್ವರ ದೇವಾಲಯ. ಇದು ಸಂಗಮೇಶ್ವರ ದೇವಾಲಯ ಹಿಂದಿನ ಭಾಗ ಯಾವ ಥರ ಇದೆ ನೋಡ್ರಿ. ಇದು ಆ ಕಡೆ ನಮ್ಮ ಹಿಂದ್ಗಡೆ ಅಲ್ಲಿ ಸಾಫ್ಟ್ವೇರ್ ದೇವಸ್ಥಾನ ಐತೆ.
ಹನುಮಂತ ಮಹಾರಾಜರಿದ್ದಾರೆ ಇಲ್ಲಿ ನೋಡಿ. ಇಲ್ಲಿಂದ ಯಾವ ತರ ಕಾಣ್ತಾ ಇದೆ ಪರಮೇಶ್ವರ. ನಮ್ಮ ಮುಂದ್ಗಡೆ ಕಾಣ್ತಾ ಇದೆ ಅಲ್ಲಿ ಇದು ಸಂಗಮೇಶ್ವರ ದೇವಸ್ಥಾನ, ಆ ಕಡೆ ಕಾಶಿ ವಿಶ್ವನಾಥ ದೇವಸ್ಥಾನ, ಮತ್ತೆ ಇದು ಮಲ್ಲಿಕಾರ್ಜುನ ದೇವಸ್ಥಾನ. ದೊಡ್ಡದಾಗಿ ಗೋಪುರ ಐತೆ ಅಲ್ವಾ, ಅದು ವಿರೂಪಾಕ್ಷ ದೇವಾಲಯ. ಈ ಮಂಟಪಗಳು ಎಲ್ಲ ಪೂರ್ವಕ್ಕೆ ಮಗ ಮಾಡಿ ಕಟ್ಟಿಸಿದ್ದಾರೆ ಆಗಿನ ಕಾಲದಲ್ಲಿ ರಾಜ ಮಹಾರಾಜರುಗಳು. ಇಲ್ಲಿ ಮುಂದ್ಗಡೆ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಂದೀಶ್ವರ ದೇವಸ್ಥಾನವಿದೆ. ಎಲ್ಲಿ ಈಶ್ವರನಿರ್ತಾನೋ ಅಲ್ಲಿ ನಂದಿ ಇರಲೇಬೇಕು ಅಲ್ವಾ, ಕರೆಕ್ಟು ತಾನೇ? ಪರಮಾತ್ಮ, ನಾವು ಪಟ್ಟದ ಕಲ್ಲುಗೆ ವಿದಾಯ ಹೇಳಿ ಬಾದಾಮಿಗೆ ಹೋಗುವ ಸಮಯ ಆಸನ್ನವಾಗಿದೆ. ಇಲ್ಲಿನ ನೆನಪುಗಳಿಗೆ ವಿದಾಯವನ್ನು ಹೇಳೋಣವಾ? ಹೌದಾ ತಾನೇ? ಕರೆಕ್ಟು ತಾನೇ? ನಾವು ಇಲ್ಲಿನ ನೆನಪುಗಳಿಗೆ ವಿದಾಯ ಹೇಳಬೇಕು. ಸ್ನೇಹಿತರೆ, ಇಲ್ಲಿ ಹೋಟೆಲ್ ಪಟ್ಟದ ಕಲ್ಲು ಅಂತ ರೊಟ್ಟಿ ಕಡಕ್ ರೊಟ್ಟಿ. ಆಗ ಒಂದು ರೊಟ್ಟಿ ಎಷ್ಟಾಗ ರೂಪಾಯವ? ಪಾರ್ಸಲ್ ಕೊಟ್ಬಿಡಕ್ಕೆ ಆವಾಗ ಫೋನ್ ಪೇ ಇವ್ರ ಹತ್ರ ಇಲ್ಲ ಅಂತ, ಪಾಪ ಅಲ್ಲಿ ತನಕ ಹೋಗ್ಬೇಕು. ಇವ್ರ ಹತ್ರ ಫೋನ್ ಪೇ ಬಂದಾದಂತ, ಅದಕ್ಕೋಸ್ಕರ ನನ್ನನ್ನು ಪಕ್ಕದ ಅಂಗಡಿಯ ಕಡೆ ಕರೆದುಕೊಂಡು ಹೋಗಿ ಇಲ್ಲಿ ಫೋನ್ ಪೇ ಮಾಡಿಸಿದ್ರು.